ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರೂ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬೆಳಿಗ್ಗೆನೇ ಎದ್ದು ಎಲ್ಲ ಆಚೆ ಬಾಕ್ಲು ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಮನೆಗಿನ ಎಲ್ಲ ಒರೆಸ್ಬಿಟ್ಟು ಬೆಳಗ್ಗೆನೇ ಬೇಗ ದೀಪಾವಳಿ ಸೋಮವಾರ ಅಂದ್ಬಿಟ್ಟು ಬೆಳಗ್ಗೆ ದೀಪಕ್ಕೆ ಬೆಸ್ಟ್ ರೆಡಿ ಮಾಡ್ಕೊಬಿಟ್ಟೆ. ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಮುಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ಸೋಮವಾರ ಆಗೋದ್ರಿಂದ ಪೂಜೆ ಮಾಡೋಕ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆನೇ ಫಸ್ಟ್ ಮಾಡಿಬಿಡ್ತಾಯಿದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಆಗಿರಬೇಕು. 8 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ, ನಾಷ್ಟ ನಿಧಾನಕ್ಕೆ ಮಾಡಿಕೊಂಡು ಮಾಡುವ. ಸ್ಕೂಲು ಕೂಡ ಇಲ್ವಲ್ಲ, ರಜೆ ಐತೆ ಅಂದ್ಬಿಟ್ಟು ಹಾಗೆ ಸ್ಕೂಲಿಲ್ಲ ಅಂದ್ಬಿಟ್ಟು ನನ್ನ ಮಗಳು ನನ್ನ ತಂಗಿ ಮಗಳನ್ನ ಕೂಡ ಕರ್ಕೊಬಂದೆ. ಅವಳೆ ಇವತ್ತು ನಾಷ್ಟಕ್ಕೆ ಪಲಾವ್ ಮಾಡಿದ್ವಿ. ಎಲ್ಲರೂ ಹಾಕ್ಕೊಂಡು ನಾಷ್ಟ ಮಾಡಿದ್ವು. ನಾಷ್ಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಈ ಟೈಮ್ ಬಂದು 10-10:30 ಆಗಿತ್ತು. ಯಾರಾದರೂ ಅಂಗಡಿಗೆ ಹೋಗ್ರು ನಡೀರೋ, ಅಂಗಡಿಗೆ ಬಂದರು ಯಾರೋ ಅಂತ ಹೇಳ್ತಾಯಿದ್ದೆ. ಅಂಗಡಿಗೆ ಯಾರೂ ಹೋಗಲಿಲ್ಲ, ಇಲ್ಲೇ ಕೂತಿದ್ರು. ಆವಾಗ ಅಂಗಡಿಗೆ ಬಂದೆ. ಅಷ್ಟು ಐಟಮ್ ಎಲ್ಲ ತಂದಿದ್ರು. ಐಟಮ್ ಎಲ್ಲ ನೋಡಿಕೊಂಡು ಕೂತ್ಕೊಂಡು ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾಯಿದ್ದೆ. ನಮಗೆ ಅದಕ್ಕೆ ಇದೊಂದು ಪ್ರಾವಿಷನ್ ಸ್ಟೋರ್ ಅಂತಾರೆ, ಚಿಲ್ಲರೆ ಅಂಗಡಿ. ಮಾಮೂಲಿ ಎಳ್ಳು ಸ್ವಲ್ಪ ಸುಮಾರಾಗಿ ಬೀಳ್ತವೆ. ಹಂಗೆ ನೋಡ್ಕೊತೀವಿ, ಎಷ್ಟು ಎಲ್ಲ ಕೆಲಸ ಮಾಡ್ಕೊತೀವಿ. ನೆಕ್ಸ್ಟ್ ಅಂಗಡಿಗೆ ಹೋಗ್ತೀವಿ. ಅಂಗಡಿ ಸಂಜೆ ಗಂಟೆಗೆ ಅಂಗಡಿ ಕೆಲಸ. ಟೈಮ್ ಆಗಿತ್ತು 1 ಗಂಟೆ. ನನ್ನ ಮಗ ಬಂದ್ಬಿಟ್ಟು ಏನು ಮಾಡಿದೀಯಾ ಊಟಕ್ಕೆ, ಏನು ಮಾಡಿದೀಯಾ ಅಂತ ಕೇಳ್ತಾಯಿದ್ದ. ಅದಕ್ಕೋಸ್ಕರ ಅನ್ನ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದ್ಬಿಟ್ಟು ವೈಟ್ ರೈಸ್ ಮತ್ತು ಹೀಗೆ ಬಂದು ಮಧ್ಯಾಹ್ನ ಅಡುಗೆಗೆ ಅನ್ನ ಸಾಂಬಾರು ಮಾಡುವ ಅಂದ್ಬಿಟ್ಟು ಹಾಕ್ಬಿಟ್ಟು ಪಾತ್ರೆಗಳೆಲ್ಲ ಜೋಡಿಸಿರ್ಲಿಲ್ಲ. ರೈಸ್ ಮಾಡ್ತಾನೆ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ಎತ್ಕೊಂಡು ಬೇಗ ಪಾತ್ರೆಗಳೆಲ್ಲ ಹೊಟ್ಟೆಲಿ ಒರೆಸ್ಕೊಂಡು ಇಟ್ಬಿಟ್ಟೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೇ ನನ್ನ ವಿಡಿಯೋ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.